Hello everyone, welcome to ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 4ನೇ ಪ್ರಶ್ನೆ. 4 ಗ್ರಾಂ ದ್ರವ್ಯರಾಶಿಯ ಗುಂಡನ್ನು 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಾರಿಸಿದಾಗ ಅದು 10 ಸೆಂಟಿಮೀಟರ್ ಆಳದವರೆಗೆ ಗೋಡೆಯನ್ನು ಪ್ರವೇಶಿಸಬಹುದು. ಗೋಡೆಯು ನೀಡುವ ಸರಾಸರಿ ಪ್ರತಿರೋಧಗಳು ಎಷ್ಟು? ಅದರ ಅರ್ಥ ಏನು? ಗೋಡೆ ಎಷ್ಟು ಬಲವನ್ನ ಅಪ್ಲೈ ಮಾಡ್ತಾ ಇದೆ, ಪ್ರತಿರೋಧವನ್ನ ಅಂದ್ರೆ ಇದು ಹಿಂಗ್ ಬರ್ತಾ ಇದೆ ಅಂದ್ರೆ ಗೋಡೆ ಪ್ರತಿರೋಧ ಅಂದ್ರೆ ಎಷ್ಟು ಬಲದಿಂದ ಅದನ್ನ ಪ್ರತಿರೋಧಿಸ್ತಾ ಇದೆ ಅಂತ. ಹಾಗಿದ್ರೆ ನಾವಿಲ್ಲಿ ಬಲವನ್ನ ಫೈಂಡ್ ಔಟ್ ಮಾಡಬೇಕು. ಏನೇನೆಲ್ಲ ಕೊಟ್ಟಿದ್ದಾರೆ ನೋಡೋಣ. 4 ಗ್ರಾಂ ದ್ರವ್ಯರಾಶಿಯ ಗುಂಡನ್ನು, 4 ಗ್ರಾಮ್ ಅನ್ನ ನಾನು ಕೆಜಿಯಲ್ಲಿ ಬರೆದ್ರೆ 0.004 kg ಆಗತ್ತಾ? ಸರಿ. ಗುಂಡನ್ನು 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಾರಿಸಿದ್ದಾರೆ. ಫೈರ್ ಮಾಡಿದ್ದಾರೆ. ಈಗ 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದೆ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿ ಏನ್ ತಗೋತೀರಿ? 50 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೊರಟಿದೆ. ಅದು 10 ಸೆಂಟಿಮೀಟರ್ ಆಳದವರೆಗೆ ಗೋಡೆಯನ್ನ ಪ್ರವೇಶಿಸಬಹುದು. ಎಸ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಸೆಂಟಿಮೀಟರ್ ಅಲ್ಲಿ ಇರೋದನ್ನ ಮೀಟರ್ಗೆ ಮಾಡೋದಿದ್ರೆ 0.10 ಸೆಂಟಿಮೀಟರ್ ಅಲ್ವಾ? 0.1 ಮೀಟರ್ ಆಗುತ್ತೆ. ಯಾಕಂದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.01 ಮೀಟರು. ಹಾಗಾಗಿ 10 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ಮೀಟರ್ ಆಗಿರುತ್ತೆ. 0.1 ಮೀಟರ್. ಈಗ ಎಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಬಲ ನಮಗೆ ಗೊತ್ತಿಲ್ಲ. ಈಗ ಇಲ್ಲೆಲ್ಲಾದ್ರೂ ಎಕ್ಸಲರೇಷನ್ ಕೊಟ್ಟಿದಾರಾ? ಗೊತ್ತಿಲ್ಲ. ನಮಗೆ ಎಫ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಬೇಕು? ಆಕ್ಸಿಲರೇಷನ್ ಬೇಕು. ಹಾಗಾಗಿ ಎ ಅನ್ನ ಕೂಡ ಫೈಂಡ್ ಔಟ್ ಮಾಡಬೇಕು. ಮೊದಲು ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡೋಣ, ಅದರಿಂದ ಬಲವನ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಯು ಇಸ್ ಈಕ್ವಲ್ ಟು 50 ಮೀಟರ್ ಪರ್ ಸೆಕೆಂಡ್ ಇದೆ. ಈ ವ್ಯಾಲ್ಯೂ ಏನಿರುತ್ತೆ? ಅಂತಿಮ ವೇಗ ಏನಾಯ್ತು? ಹೋಗಿ ಗೋಡೆಯಲ್ಲಿ ಇದು 10 ಸೆಂಟಿಮೀಟರ್ ಆಳದವರೆಗೆ ಹೋಗಿ ಆಮೇಲೆ ಏನಾಯ್ತು? ಸ್ಟಾಪ್ ಆಯ್ತು. ಅದರ ಅರ್ಥ ಏನು? ವೇಗ ಏನಾಯ್ತು? 0. ಸರಿ. ಹಾಗಿದ್ರೆ ಈಗ ನಮಗೆ ಸೂತ್ರ ಗೊತ್ತಿದೆ. ಚಲನೆಯ ಸಮೀಕರಣದ ಸೂತ್ರ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ಈ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಇದನ್ನ ಯೂಸ್ ಮಾಡಿಕೊಂಡು ನಾವು ವೇಗೋತ್ಕರ್ಷವನ್ನ ಫೈಂಡ್ ಔಟ್ ಮಾಡೋಣ. ವಿ ವ್ಯಾಲ್ಯೂ ಏನಿದೆ? 0 ಇದೆ. ಹಾಗಾಗಿ ಮೈನಸ್ ಯು ಸ್ಕ್ವೇರ್ ಅಂದ್ರೆ 50 ಸ್ಕ್ವೇರ್ ಈಕ್ವಲ್ ಟು 2 ಇಂಟು ಎ ಗೊತ್ತಿಲ್ಲ, ಎಸ್ 0.1 ಮೀಟರ್. 50 ಇಂಟು 50 ಮಾಡಿದ್ರೆ ಇಷ್ಟು ಬರುತ್ತೆ ಇಲ್ಲಿ? ಮೈನಸ್ 2500 ಬಂತ. ಈಕ್ವಲ್ ಟು 2 ಇಂಟು 0.1 ಅಂದ್ರೆ 0.2 ಇಂಟು ಎ. ಹಾಗಿದ್ರೆ ಎ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಮೈನಸ್ 2500 ಡಿವೈಡೆಡ್ ಬೈ 0.2 ಮಾಡಿದ್ರೆ ಎಷ್ಟು ಬರ್ತಾ ಇದೆ ಉತ್ತರ? ಸಾವಿರದ ಇನ್ನೂರು ಡಿವೈಡೆಡ್ ಬೈ 0.2. 12,500 ಬರ್ತಿದ್ಯಾ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸರಿಯಾದ ಉತ್ತರ. ಆದ್ರೆ ಇಲ್ಲಿ ಮೈನಸ್ ಸೈನ್ ಬರೀಬೇಕು. ಸರಿ, ಇದು ಎಕ್ಸಿಲರೇಷನ್ ಆಯಿತು. ನಮ್ಗೀಗ ಬೇಕಾಗಿರುವಂತದ್ದೇನು? ಫೋರ್ಸ್. ಬಲ ಇಸ್ ಈಕ್ವಲ್ ಟು ವೇಗೋತ್ಕರ್ಷ ಇಂಟು ದ್ರವ್ಯರಾಶಿ, ಅಥವಾ ದ್ರವ್ಯರಾಶಿ ಇಂಟು ವೇಗೋತ್ಕರ್ಷ. ವೇಗೋತ್ಕರ್ಷ ಎಷ್ಟಿದೆ? ಮೈನಸ್ 12,500 ಇದೆ. ಇಂಟು ಎಂ ಎಷ್ಟಿದೆ? 0.004 kg ಇದೆ. ಎಷ್ಟು ಬರುತ್ತೆ ಆನ್ಸರು? 50 ಬಂತ? 50
ನ್ಯೂಟನ್, -50 ನ್ಯೂಟನ್ ಬಲ. ಹಾಗಿದ್ರೆ ಗೋಡೆ ಎಷ್ಟು ಪ್ರತಿರೋಧವನ್ನ ಒಡ್ಡುತ್ತಾ ಇದೆ? 50 ನ್ಯೂಟನ್ ಪ್ರತಿರೋಧವನ್ನ ಒಡ್ಡುತ್ತಾ ಇದೆ. ಆದ್ರೆ ಇಲ್ಲಿ ಮೈನಸ್ ಸೈನ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಮೈನಸ್ ಅನ್ನುವಂಥದ್ದು ಬುಲೆಟ್ ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ ಪ್ರತಿರೋಧ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಇದೆ. ಇದು ದಿಕ್ಕನ್ನ ನಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬುಲೆಟ್ ಬರ್ತಾ ಇರುವಂತಹ ದಿಕ್ಕು, ಪ್ರತಿರೋಧದ ದಿಕ್ಕು ಎರಡು ಒಂದಕ್ಕೊಂದು ವಿರುದ್ಧವಾಗಿವೆ ಅಂತ ನಮಗೆ ತೋರಿಸ್ತಾ ಇದೆ. ಥ್ಯಾಂಕ್ ಯು.